XLPU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ದೀಪಕ್ ಇದ್ದಾರೆ, ಅವ್ರು ಕೇಳ್ತೀನಿ ನಾನು. ದೀಪಕ್ ಅವ್ರು ಒಂದು ಪ್ರಶ್ನೆ ಇತ್ತು ನಂದು. ಇಲ್ಲಿ ನೋಡಿ, ಈಗ ದಾವಣಗೆರೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾತನಾಡುವುದಾದರೆ ಒಂದು ಕಳಂಕ ಬಂತು ಜಮೀರ್ ಅಹಮದ್ ಖಾನ್ ಅವರಿಗೆ. ಇವರೇ ಒಂದಷ್ಟು ಜನರಿಗೆ ಹೇಳಿ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ಸೋಲುವಂತೆ ಮಾಡಬೇಕು ಎನ್ನುವ ಮೆಸೇಜನ್ನು ಸ್ಥಳೀಯವಾಗಿದ್ದಂಥ ಮುಸ್ಲಿಂ ಮುಖಂಡರುಗಳಿಗೆ, ಬೂತ್ ಮಟ್ಟದ ನಾಯಕರುಗಳಿಗೆ ಇವರು ರವಾನೆ ಮಾಡಿದ್ರು. ಆಡಿಯೋ ವೈರಲ್ ಆಯಿತು. ಇದರ ಮೇಲೆ ಜಮೀರ್ ಅಹಮದ್ ಖಾನ್ ವಿರುದ್ಧವಾಗಿ ಶಿಸ್ತು ಕ್ರಮ ಕೂಡ ಒಂದು ಕಡೆ ಜಾರಿಯಾಯಿತು. ಅದಾದಮೇಲೆ ಜಮೀರ್ ಅಹಮದ್ ಖಾನ್ ಯಾರು ಸಿದ್ದರಾಮಯ್ಯನವ್ರಿಗೆ ಗಳಸ್ಯ ಕಂಠಸ್ಯ ಆಗಿದ್ದರೋ, ಸಿದ್ದರಾಮಯ್ಯನವರು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಮೀರ್ ಅಹಮದ್ ಖಾನ್ ಅವ್ರ ಕಡೆಯಿಂದ ಅಂತೇಳಿ ಒಂದು ಡಿಸ್ಟೆನ್ಸಲ್ಲಿ ಅವರು ಇದ್ದರು. ಇದೊಂದು ಭಾಗ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ರಿಜ್ವಾನ್ ಅರ್ಷದ್, ಇತರ ಕೆಲ ನಾಯಕರು, ಇದೇ DK ಶಿವಕುಮಾರ್ ಕಡೆ ಕ್ಲೋಸ್ ಇದ್ದಂಥವರು ಇದನ್ನು ಜಾಸ್ತಿ ಹೈಲೈಟ್ ಮಾಡಿದ್ರು. ಈ ಥರದ್ದು ಆಗ್ಬಿಟ್ಟಿದೆ ಅಂತ ಹೇಳಿ. ಅಂದರೆ ಯಾವ ಜಮೀರ್ ಹಗಲು ರಾತ್ರಿ ಸಿದ್ದರಾಮಯ್ಯ 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 ಅಂತ ಅವರೊಂದು ಬ್ಯಾಟಿಂಗ್ ಮಾಡ್ತಾಯಿದ್ರು, ಫೀಲ್ಡಿಂಗ್ ಮಾಡ್ತಾಯಿದ್ರು ಸಿದ್ದರಾಮಯ್ಯನವ್ರಿಗೋಸ್ಕರವಾಗಿ, ಈ ಕಡೆ ಅದು DK ಶಿವಕುಮಾರ್ ಕಡೆಗೆ ರಿಜ್ವಾನ್ ಅವರು ಶುರುವಾದರು. ಈಗ ರಿಜ್ವಾನ್ ಅವರು ಕ್ಯಾಬಿನೆಟ್ಗೆ ಬಂದರು, ಜಮೀರ್ ಅವರು ಕ್ಯಾಬಿನೆಟ್ಗೆ ಬಂದರು. ಅಟ್ ದ ಸೇಮ್ ಟೈಮ್ SS ಮಲ್ಲಿಕಾರ್ಜುನ್ ಅವರು ಕಟ್ಟ ಕಡೆಯ ಗಳಿಗೆಯಲ್ಲಿ ಅವರು ಕ್ಯಾಬಿನೆಟ್ಗೆ ಎಂಟ್ರಿ ಆದರು. SS ಮಲ್ಲಿಕಾರ್ಜುನ್ ಅವರು, ಈಗ ರಿಜ್ವಾನ್, ಇನ್ನೊಂದು ಕಡೆ ಜಮೀರ್ ಅಹಮದ್ ಖಾನ್ ಕ್ಯಾಬಿನೆಟ್ಲಿ ಕೂತ್ಕೊಂಡ್ರೆ ಹೇಗಿರುತ್ತೆ ಅಂತ ದೀಪಕ್? ರಮಾಕಾಂತ್, ಒಂದು ಅಲ್ಲ, ನಿಮ್ಮ ವಿಶ್ಲೇಷಣೆ, ನಿಮ್ಮ ಅಬ್ಸರ್ವೇಷನ್ನು ಚೆನ್ನಾಗಿದೆ. ಒಂದು ನೀವು ಹೇಳಿದಂಥ ಪ್ರಶ್ನೆ ಏನಂದರೆ, ಚುನಾವಣೆಗಳ ಸಂದರ್ಭದಲ್ಲಿ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋ ಒಂದು ಇದೆಯಲ್ಲ, ಆಟ ಇದೆಯಲ್ಲ, ಒಳಾಟಗಳಿದಾವಲ್ಲ, ರಾಜಕೀಯ ಒಳಾಟಗಳು. ಈ ಒಳಾಟಗಳು ಎಲ್ಲ ರಾಜಕೀಯ ಪಕ್ಷಗಳಿದ್ದಾವೆ. ನಾನು ಟು ಬಿ ವೆರಿ ಸಾರಿ ಟು ಸೇ ದಿಸ್, ಎಲ್ಲ ನಾಯಕರುಗಳು ಮಾಡಿದ್ದಾರೆ, ಎಲ್ಲ ಪಕ್ಷದಲ್ಲೂ ಇದು ನಡೆದಿದ್ದಾವೆ. ಇವೆಲ್ಲವೂ ಕೂಡ ಆಯಾ ಸಂದರ್ಭಕ್ಕೆ ತಕ್ಕಾಗೆ ನಡೆದಿರ್ತದೆ. ಕಾಂಗ್ರೆಸ್ ಪಕ್ಷ ಅಂತಂದು ಹೇಳ್ದಂಗೆ ನಾವು ಕಣ್ಣು ಮುಚ್ಕೊಂಡು ಪಾರ್ಟಿ ಅಭ್ಯರ್ಥಿ ಯಾರೇ ಆಗಿರಲಿ ನಾವು ಗೆಲ್ಲಿಸ್ಕೋಬೇಕು ಅನ್ನುವಂಥದ್ದೆಲ್ಲ ಅದೆಲ್ಲ ಆ ಕಾಲ ಹೋಯ್ತು. ಈಗ ಎಲ್ಲರೂ ಏನಂತಂದ್ರೆ ಅವರವರ ರಾಜಕೀಯ ಅಸ್ತಿತ್ವಗಳಿಗೋಸ್ಕರ ಬಹಳಷ್ಟು ಪ್ರಕ್ರಿಯೆ ನಡೀತದೆ. ನನಗೆ ನಡೆದಿದೆ ಹಿಂದೇನು ಕೂಡ ಪಕ್ಷ ವಿರೋಧಿ ಚಟುವಟಿಕೆ. ಚುನಾವಣೆ ಆದಮೇಲೆ 2018ನಲ್ಲೂ ಕೂಡ ಕಾಂಗ್ರೆಸ್ಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ರಿಪೋರ್ಟ್ ಹೋಗಿದೆ, 23 ರಿಪೋರ್ಟ್ ಹೋಗಿದೆ. ಅದು ಎಲ್ಲ ಸಮಯಲ್ಲೂ ಆ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದ್ದಾವೆ. ಕೆಲವು ಸಂದರ್ಭ ಯಾಕೆ ದೊಡ್ಡ ದೊಡ್ಡ ನಾಯಕರುಗಳು ಚುನಾವಣೆಯಲ್ಲಿ ಸೋತ್ರು ಅನ್ನೋ ಪ್ರಶ್ನೆ ಕೇಳಿದಾಗ ಇವೆಲ್ಲವೂ ಕೂಡ ನಡೆದಿರ್ತದೆ. ಆದರೆ ಇಲ್ಲಿ ರಿಜ್ವಾನು ಮತ್ತೆ ಇವ್ರ ವಿಚಾರ ಬಂದಾಗ, ನೀವು ನಮ್ಮ ಜಮೀರ್ ಅಹಮದ್ ಅವ್ರ ವಿಚಾರ ಬಂದಾಗ ನನ್ನ ಅಬ್ಸರ್ವೇಷನ್ಸ್ ಹೇಳ್ತಾ ಇದ್ದೀನಿ ನಿಮ್ಗೆ. ಏನಾಗಿದೆ ಅಂತಂದ್ರೆ, ತನ್ವೀರ್ ಸೇಠ್ ಅವ್ರನ್ನ ಕೈ ಬಿಟ್ಟು ರಿಜ್ವಾನ್ ಅವ್ರಿಗೆ ಕೊಟ್ಟಿದ್ರಿಂದ ಏನಿದೆ ಅಂತಂದ್ರೆ, ರಿಜ್ವಾನ್ ಅವರು ಶಿವಾಜಿ ನಗರ ಕ್ಷೇತ್ರದಿಂದ ಅವರು MLA ಆಗಿರ್ಬೋದು, ಆದ್ರೆ ರಿಜ್ವಾನ್ಗೆ ನರಸಿಂಹರಾಜ ಕ್ಷೇತ್ರದಲ್ಲಿ ಒಂದು ದೊಡ್ಡ ಇಡ್ತಾ ಇದೆ. ಯಾಕಂದ್ರೆ ರಿಜ್ವಾನ್ ಅವರು ಈ ಹಿಂದೆ ರಾಜಕೀಯ ಚುನಾವಣೆ ಆರಂಭ ಮಾಡಿದಂಥ ಟೈಮಲ್ಲಿ ಈ ವಾಸ್ ಅ ಸ್ಟ್ರಾಂಗ್ ಟಿಕೆಟ್ ಕಂಟೆಂಡರ್ ಫ್ರಮ್ NR ಕಾನ್ಸ್ಟಿಟ್ಯೂನ್ಸಿ, ವೇರ್ ಇವತ್ತು ತನ್ವೀರ್ ಸೇಠ್ ಅವರು ಪ್ರತಿನಿಧಿಸ್ತಾರೆ ನರಸಿಂಹರಾಜ ಕ್ಷೇತ್ರದ. ಆ ನರಸಿಂಹರಾಜ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ನ ತುಂಬಾ ಪ್ರಬಲ ಅಭ್ಯರ್ಥಿಯಾಗಿದ್ದವರು, ಆಕಾಂಕ್ಷಿಯಾಗಿದ್ದರು ರಿಜ್ವಾನ್. ಇವು ಯಾವುದೇ ಕಾರಣಕ್ಕೂ ಕೂಡ ನಾವು ತನ್ವೀರ್ ಸೇಠ್ ಅವ್ರನ್ನ ದಾಟಿ ನಾನು ಟಿಕೆಟ್ ತರಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸತ್ಯ ಅರ್ಥ ಆದ್ಮೇಲೆ ರಿಜ್ವಾನ್ ಅವರು ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ಆದ್ರೆ ರಿಜ್ವಾನ್ ಅವರ ಬೇರ್ಗಳು, ನೆಟ್ವರ್ಕ್, ರಾಜಕೀಯವಾದಂತ ನೆಟ್ವರ್ಕ್ ಎಲ್ಲ ಇಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ತನ್ವೀರ್ ಸೇಠ್ಗೆ ಕೊಡದೇ ಇದ್ರೂ ಕೂಡ ರಿಜ್ವಾನ್ ಅವ್ರು ಕೊಡೋದ್ರ ಮೂಲಕ ಒಂದ್ ಕಡೆ ಮುಸ್ಲಿಂ ಪ್ರಾತಿನಿಧ್ಯನೂ ಉಳ್ಕೊಂಡಂಗಾಗುತ್ತೆ. ಅಲ್ಲಿ ದಾವಣಗೆರೆಯಲ್ಲಿ ರಿಜ್ವಾನ್ ಮಾಡಿದಂತ ಕೆಲಸಕ್ಕೆ ನಾವು ಕೃತಜ್ಞತೆ ಸಲ್ಲಿಸಂಗಾಗುತ್ತೆ. ಮತ್ತೆ ನರಸಿಂಹರಾಜ ಕ್ಷೇತ್ರದಲ್ಲಿ ಆಗುವಂತ ಡ್ಯಾಮೇಜ್ ನ ರಿಜ್ವಾನ್ ಕಂಟ್ರೋಲ್ ಮಾಡೋ ಶಕ್ತಿ ಇದೆ ಅನ್ನೋ ಒಂದು ಇದ್ರ ಮೇಲೆ ಆಲೋಚನೆ ಮೇಲೆ ಕೊಟ್ಟಿರ್ಬೋದು. ಬಟ್ ಒಂದು ಸರ್ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಈ ಬಾರಿ ಕ್ಯಾಬಿನೆಟ್ ರಿಶಫಲ್ ಮಾಡೋ ಸಂದರ್ಭ ನನಗನ್ನಿಸ್ತಾ ಇರೋದು, ಕಾಂಗ್ರೆಸ್ ಸರ್ಕಾರ ಹೈಕಮಾಂಡು 28ರ ಚುನಾವಣೆಯನ್ನ ಏನು ಗಮನದಲ್ಲಿ ಇಟ್ಕೊಂಡಿದ್ಯೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ 29ರ ಪಾರ್ಲಿಮೆಂಟ್ ಚುನಾವಣೆಯನ್ನ ಅವ್ರು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಪಾರ್ಲಿಮೆಂಟ್ ಯಾಕಂದ್ರೆ ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಒಂದೇ ಕಾಂಗ್ರೆಸ್ಗೆ ಬಹುದೊಡ್ಡ ಸ್ಥಾನವನ್ನು ತಂದ್ಕೊಡಕ್ ಸಾಧ್ಯ ಆಗುವಂಥದ್ದು. ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಏನಾದ್ರು ಬಂದ್ರೆ 28ಕ್ಕೆ 29ಕ್ಕೆ ಕೇಂದ್ರದಲ್ಲಿ ಅದು ಕರ್ನಾಟಕ ಒಂದು ಬೂಸ್ಟ್ ಆಗಬೇಕು ಅನ್ನೋದು ಒಂದು ನಿರೀಕ್ಷೆ ಇರೋದ್ರಿಂದ ಅವರು ಕೇಂದ್ರದ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ರಾಜ್ಯದ ಚುನಾವಣೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಅಂತ. ಅದು ಸಿದ್ದರಾಮಯ್ಯನವ್ರಿಗೆ ಆ ಇಚ್ಛಾಶಕ್ತಿ ಇದೆಯಾ, DK ಶಿವಕುಮಾರ್ ಇಚ್ಛಾಶಕ್ತಿ ಇದೆಯಾ, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಸ್ಥಳೀಯ ರಾಜಕೀಯ ಕರ್ನಾಟಕ ಪಾಲಿಟಿಕ್ಸ್ ಒಳಗಡೆ ಅದು ಇಂಪಾರ್ಟೆನ್ಸಿ ಪಡ್ಕೊಂಡ್ರು. ಆಸ್ ಅ ಹೋಲ್ ಆಫ್ ಕಾಂಗ್ರೆಸ್ AICC ಕಾನ್ಸಂಟ್ರೇಟ್ ಮಾಡ್ತಿರೋದೇ 2029. ಒಂದು ಎರಡನೇದಾಗಿ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಅಂಶ ಏನಂತಂದ್ರೆ, ಇವ್ರಿಗೆ ಜಮೀರ್ ಅಹಮದ್ ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡೋದ್ರ ಮೂಲಕ ಒಂದು ದೊಡ್ಡ ಇದು ನಡೀತು, ಷಡ್ಯಂತ್ರ ನಡೀತು. ಅವ್ರು ಮಾಡಿದ್ದು ದೊಡ್ಡ ಅಪರಾಧ ಅನ್ನೋ ತರದಲ್ಲಾಗಿತ್ತು. ಅವೆಲ್ಲವೂ ಮಾಡಿದಂಥದ್ದು. ಯಾಕಂತಂದ್ರೆ ಜಮೀರ್ ಅಹಮದ್ ಅವರು ಎಲ್ಲರನ್ನ ದಾಟಿ ಹೊಂಟೋಗಿದ್ರು. ಜಮೀರ್ ಅಹಮದ್ ಲೀಡರ್ಶಿಪ್ ಇದೆ ನೋಡಿ ಸರ್, ಎಲ್ಲಾ ಪಕ್ಷಗಳಲ್ಲೂ ತಮ್ಮ ಸಮುದಾಯದ ನಾಯಕತ್ವವನ್ನು ಒಪ್ಕೋಬೇಕು. ಒಕ್ಕಲಿಗರಿಗೆ ನಾ ಡಾಮಿನೇಟ್ ಆಗಬೇಕು, ನಾನು ಮುಸಲ್ಮಾನರಿಗೆ ನಾ ಡಾಮಿನೇಟ್ ಲೀಡರ್ ಆಗಿರ್ಬೇಕು, ನಾನು ಲೀಡರ್ ಆಗಿರ್ಬೇಕು, ಲಿಂಗಾಯತರಿಗೆ ನಾನು ಲೀಡರ್ ಆಗಿರ್ಬೇಕು,
ಆಗಿರ್ಬೇಕು, ಕುರುಬರಿಗೆ ನಾನು ಲೀಡರ್ ಆಗಿರ್ಬೇಕು ಅನ್ನುವಂಥ ಎಲ್ಲ ನಾಯಕರ ಇಚ್ಛೆ ಆಗಿರ್ತದೆ. ಮತ್ತೆ ಒಂದು ಸಣ್ಣದ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಒಂದು ನಾವು ಮರ್ತ್ವಿ ಚರ್ಚೆಯಲ್ಲಿ. ಈಗ ಮಂಡ್ಯ ರಾಜಕಾರಣ ತೆಗೆದುಕೊಂಡ್ರೆ ಮಂಡ್ಯ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಚಲುವರಾಯಸ್ವಾಮಿ ಅನೇಕ ಹಾಲಿ ಹಿಂದೆ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಅನೇಕ ಮಂತ್ರಿಗಳನ್ನ ಕೈ ಬಿಟ್ಟರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಾಗೆ ಏನ್ ಚಲುವರಾಯಸ್ವಾಮಿ ಅವರು ಮತ್ತೆ ರೀ ಎಂಟ್ರಿ ಯಾಕೆ ತಗೋತಾರೆ, ರೀ ಎಂಟ್ರಿ ಯಾಕೆ ಕೊಟ್ಟರು ಚಲುವರಾಯಸ್ವಾಮಿ ಅವರಿಗೆ ಅಂತಂದ್ರೆ ಈ ವಾಂಟ್ ಟು ಫೇಸ್ HD ಕುಮಾರಸ್ವಾಮಿ ಇನ್ ಮಂಡ್ಯ. ಮಂಡ್ಯದಲ್ಲಿ ಒಕ್ಕಲಿಗ ಸಮುದಾಯವನ್ನ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಅಥವಾ ಹಾಸನ ಆಗಿರ್ಬೋದು, ಈ ಭಾಗಗಳಲ್ಲಿ ಒಕ್ಕಲಿಗರನ್ನ ಪ್ರಭಾವಶಾಲಿ ಆಗಿರುವಂತ HD ಕುಮಾರಸ್ವಾಮಿಯ ನಾಯಕತ್ವವನ್ನ ಎದುರಿಸಬೇಕು ಅಂದ್ರೆ ಚಲುವರಾಯಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿರೋದು ಇನ್ನೆವಿಟಬಲ್ ಟು ದಿ ಕಾಂಗ್ರೆಸ್, ಅನಿವಾರ್ಯ ಕಾಂಗ್ರೆಸ್ಗೆ. ಇಲ್ಲ ಅಂತಂದ್ರೆ ಕಾಂಗ್ರೆಸ್ನ ಅಲ್ಲಿ ಲೀಡರ್ಶಿಪ್ ತಗೊಂಡು ಹೋಗಕ್ಕಾಗಲ್ಲ, ಒಕ್ಕಲಿಗ ಲೀಡರ್ಶಿಪ್ ನಡೆಯಲ್ಲ. ಹಾಗಾಗಿ ಏನ್ ಮಾಡಿದ್ದಾರೆ, ಇಟ್ಲಕ್ಕೆ ಒಂದಂದ್ರೆ ಚದುರಂಗದ ಆಟದ ಒಳಗಡೆ ಯಾರ್ಯಾರನ್ನ ಕಟ್ಟಕ್ಕೆ, ಯಾರ್ಯಾರನ್ನ ತಗೊಬಂದು ಮುಂದೆ ನಿಲ್ಲಿಸಬೇಕು, ಯಾರ್ಯಾರಿಗೆ ಎದುರಾಳಿಗಳಾಗಿ ಯಾರ್ಯಾರನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ತುಂಬಾ. ಅದಕ್ಕಾಗಿಯೇ ಇಷ್ಟು ತಡವಾಗಿ ಈಗ ಹೈಕಮಾಂಡ್ ತೀರ್ಮಾನನ ಪ್ರಕಟ ಮಾಡಿದೆ. ಎಲ್ಲಾ ತರದ ಲೆಕ್ಕಾಚಾರಗಳನ್ನ ಹಾಕೊಂಡೆ ಕೌಂಟರ್ ಪಾರ್ಟ್ಗಳನ್ನ ರೆಡಿ ಮಾಡ್ಕೊಂಡಿದೆ. ಮಂಡ್ಯದಲ್ಲಿ ಯಾರು ಕೌಂಟರ್ ಮಾಡಬೇಕು, ಚಾಮರಾಜನಗರದಲ್ಲಿ ಯಾರು ಕೌಂಟರ್ ಮಾಡಬೇಕು, ಮೈಸೂರಿನಲ್ಲಿ ಯಾರು ಕೌಂಟರ್ ಪಾರ್ಟ್ ಆಗಿ ಇಟ್ಕೋಬೇಕು, ಈ ತರದ ಒಂದು ಕೌಂಟರ್ ಪಾರ್ಟ್ ಪಾಲಿಟಿಕ್ಸ್ ನ ಇಟ್ಕೊಂಡು ಇವರು ಕ್ಯಾಲ್ಕುಲೇಟಿವ್ ಆಗಿ ಈ ಕ್ಯಾಬಿನೆಟ್ ನ ರೀಶಫಲ್ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ.